ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಂಜಾನ್ನ ಮೊದಲ ಶುಕ್ರವಾರ ಪ್ರಾರ್ಥನೆಗಳಿಂದ ತುಂಬಿದ್ದವು ಮಸೀದಿಗಳು. ಅಂಗಡಿಯನ್ನು ಧ್ವಂಸಗೊಳಿಸಿರುವುದನ್ನು ಪ್ರತಿಭಟಿಸಿ ಚೆರ್ಕಳದಲ್ಲಿ ವ್ಯಾಪಾರಿಗಳಿಂದ ಮುಷ್ಕರ. ಘಟನೆಯಲ್ಲಿ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿ ವಿದ್ಯಾನಗರ ಪೊಲೀಸರಿಂದ ಬಂಧನ. ಕುಂಬಳೆ ಹೇರೂರಿನಲ್ಲಿ ಸ್ಫೋಟಕ ವಸ್ತು ಸಿಡಿದು ಸಾಕು ನಾಯಿ ಸಾವನ್ನಪ್ಪಿದ ಘಟನೆ. ಜೀಪು ಮದ್ದುಗುಂಡು ಸಹಿತ ಬೇಟೆ ಸಂಘದ ಓರ್ವನ ಬಂಧನ. ಜಿಲ್ಲೆಯಲ್ಲಿ 3 ವರ್ಷಗಳ ನಡುವೆ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಯಲ್ಲಿ ದೊಡ್ಡ ಮಟ್ಟದ ಏರಿಕೆ. ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ. ಬದಿಯಡ್ಕದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಬೆಂಕಿ ಅವಘಡ. ರಿಪೇರಿಗಾಗಿ ತಂದಿದ್ದ ವಸ್ತುಗಳು ಹೊತ್ತಿ ನಾಶ. ವಾರ್ತೆಗಳು ವಿವರವಾಗಿ. ರಂಜಾನ್ನ ಮೊದಲ ಶುಕ್ರವಾರದಂದು ಮಸೀದಿಗಳು ಪ್ರಾರ್ಥನೆಗಳಿಂದ ತುಂಬಿದ್ದವು. ಮಸೀದಿಗಳಿಗೆ ಬಂದ ವಿಶ್ವಾಸಿಗಳು ತಮ್ಮ ಮನಸ್ಸು ದೇಹವನ್ನು ದೇವರಿಗೆ ಅರ್ಪಿಸಿ ಕುರಾನ್ ಪಠಣ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ವಿಶ್ವಾಸಿಗಳ ನಡುವೆ ರಂಜಾನ್ನ ಮೊದಲ ಶುಕ್ರವಾರ ಮಸೀದಿಗಳು ಪ್ರಾರ್ಥನಾಮಯವಾಗಿತ್ತು. 6ನೇ ಉಪವಾಸದಂದು ಮೊದಲ ಶುಕ್ರವಾರ ಬಂದಿರುವುದು. ಪ್ರಾರ್ಥನೆಯ ಮೊದಲೇ ಮಸೀದಿಗೆ ತಲುಪಿದ ವಿಶ್ವಾಸಿಗಳು ತಮ್ಮ ಮನಸ್ಸು ದೇಹವನ್ನು ದೇವರಿಗೆ ಅರ್ಪಿಸಿ ಕುರಾನ್ ಪಠಣ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದ ದೃಶ್ಯವಾಗಿದೆ ಶುಕ್ರವಾರ ಮಸೀದಿಗಳಲ್ಲಿ ಕಾಣಲು ದೊರೆತಿರುವುದು. ನಿಸ್ಕಾರ ಹಾಗೂ ಕುರಾನ್ ಪಾರಾಯಣ ನಡೆಸಿಯಾಗಿದೆ. ವಿಶ್ವಾಸಿಗಳು ಶುಕ್ರವಾರವನ್ನು ಧನ್ಯವಾಗಿಸಿರುವುದು. ನಿಸ್ಕಾರದ ನಂತರ ಮಸೀದಿಯಲ್ಲಿ ಪ್ರಬೋಧನೆಯೂ ನಡೆಯಿತು. ರಂಜಾನ್ನ ಚೈತನ್ಯ ಜೀವನದಲ್ಲಿ ಪಸರಿಸಬೇಕಾದ ಅನಿವಾರ್ಯತೆಯ ಕುರಿತು ವಿವರಿಸಿದರು. ರಂಜಾನ್ನ ಮೊದಲ ದಿನಗಳು ಸಮಾಜ ಸೇವೆಯ ಸವಿಶೇಷ ದಿನಗಳಾಗಿವೆ. ಪಾಪ ವಿಮೋಚನೆ, ನರಕ ವಿಮೋಚನೆ ಎಂಬುವುಗಳು 10 ದಿನಗಳಾಗಿದೆ. ಮುಂಬರುವ ದಿನಗಳು ರಂಜಾನ್ 17 ಬದರ್ ದಿನವಾಗಿದೆ. 1000 ತಿಂಗಳಿಗಿಂತ ಹೆಚ್ಚು ಪ್ರತಿಫಲ ನೀಡುವ ಲೈಲತುಲ್ ಕದ್ರ್ ರಂಜಾನ್ ಕೊನೆಯ ಹಂತದಲ್ಲಿ ನಿರೀಕ್ಷೆಗಳಾಗಿವೆ. ಮಸೀದಿಯಲ್ಲಿ ಪ್ರಾರ್ಥನೆ ಹಾಗೂ ಕುರಾನ್ ಪಠಣಗಳನ್ನು ಮಾಡುವ ಮೂಲಕ ಅರ್ಥಪೂರ್ಣಗೊಳಿಸುತ್ತಿದ್ದಾರೆ ವಿಶ್ವಾಸಿಗಳು. ದಾನ ಕಾರ್ಯ ಚಟುವಟಿಕೆಗಳು, ಇಫ್ತಾರ್ ಔತಣಗಳು ಮುಂತಾದವುಗಳು ಇನ್ನಿರುವ ದಿನಗಳನ್ನು ನಿರತವಾಗಿಸುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಅಂಗಡಿಯ ಮುಂಭಾಗದಲ್ಲಿ ಕಾರು ನಿಲ್ಲಿಸಿದರ ವಿರುದ್ಧ ಉಂಟಾದ ವಾಗ್ವಾದದ ನಂತರ ಮಾರಕಾಯುಧಗಳಿಂದ ದಾಳಿ ನಡೆಸಿ ಅಂಗಡಿಯನ್ನು ಧ್ವಂಸಗೊಳಿಸಿರುವುದನ್ನು ಪ್ರತಿಭಟಿಸಿ ಚೆರ್ಕಳದಲ್ಲಿ ವ್ಯಾಪಾರಿಗಳು ಮುಷ್ಕರ ನಡೆಸಿದರು. ಘಟನೆಯಲ್ಲಿ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಅಂಗಡಿಯ ಮುಂಭಾಗದಲ್ಲಿ ಕಾರು ನಿಲ್ಲಿಸಿರುವುದರ ವಿರುದ್ಧ ಉಂಟಾದ ವಾಗ್ವಾದದ ನಂತರ ಮಾರಕಾಯುಧಗಳಿಂದ ದಾಳಿ ನಡೆಸಿ ಅಂಗಡಿಯನ್ನು ಧ್ವಂಸಗೊಳಿಸಿರುವುದನ್ನು ಪ್ರತಿಭಟಿಸಿ ಚೆರ್ಕಳದಲ್ಲಿ ವ್ಯಾಪಾರಿಗಳು ಮುಷ್ಕರ ನಡೆಸಿದರು. ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿ ಘಟಕ ಸಮಿತಿಯ ಆಹ್ವಾನದ ಮೇರೆಗೆ ಮುಷ್ಕರ ನಡೆಸಿರುವುದು. ಗುರುವಾರ ಸಾಯಂಕಾಲ ಮುಷ್ಕರಕ್ಕೆ ಹಾಗೂ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. ಘಟನೆಯಲ್ಲಿ ಇಬ್ಬರ ವಿರುದ್ಧ ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಚೆರ್ಕಳ ಬಮ್ರಾಣಿ ನಗರ್ ನಿವಾಸಿ ಕೆಆರ್ ಹಸೈನಾರ್, ಚೆರ್ಕಳ ನಿವಾಸಿ ಸೈಫುದ್ದೀನ್ ಎಂಬವರ ದೂರಿನ ಮೇರೆಗೆ ಚೆರ್ಕಳದ ನೌಫಲ್, ಇಬ್ರಾಹಿಂ, ಅರಾಫತ್ ಚೂರಿಮೂಲೆಯ ಅಬ್ದುಲ್ ರಾಫಿ, ಬಿಟ್ಟಿಯಡುಕದ ತನ್ವೀರ್ ಎಂಬಿವರ ವಿರುದ್ಧ ಪ್ರಕರಣ ದಾಖಲಾಗಿರುವುದು. ಮಾರಕ ಆಯುಧಗಳೊಂದಿಗೆ ಆಗಮಿಸಿದ ತಂಡ ಅವ್ಯಾಜ ಶಬ್ದಗಳಿಂದ ಕರೆದಿದ್ದು ಚೂರಿಯಿಂದ ಆಕ್ರಮಿಸಲು ಪ್ರಯತ್ನಿಸಿದ್ದಾರೆ ಎಂದು, ಉಪಕರಣಗಳನ್ನು ಹಾಳುಗೆಡವಿದ್ದಾರೆ ಎಂದು ದೂರು. ಇದೇ ಸಂದರ್ಭದಲ್ಲಿ ನೆಕ್ರಾಜೆ, ನೆಲ್ಲಿಕಟ್ಟೆ ಮಲಬಾರ್ ಹೌಸ್ನ ಎನ್ ನೌಫಲ್, ಇಬ್ರಾಹಿಂ, ಅಲ್ತಾಫ್, ಚೆಂಗಳದ ರೆಫಿ, ತನ್ವೀರ್ ಎಂಬಿವರ ದೂರಿನ ಮೇರೆಗೆ 20 ಮಂದಿಯ ವಿರುದ್ಧ ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಾಲಡ್ಕದ ಶರೀಫ್, ಪಾರಗಟ್ಟಿಯ ಹಕೀಂ, ತಜ್ಜು, ಜಲ್ಲು, ಸೈಫು, ಸುಹೇಲ್ ಮುಂತಾದ 20 ಮಂದಿಯ ವಿರುದ್ಧವಾಗಿದೆ ಪ್ರಕರಣ ದಾಖಲಿಸಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕುಂಬಳೆ ಹೇರೂರಿನಲ್ಲಿ ಸ್ಫೋಟಕ ವಸ್ತು ಸಿಡಿದು ಸಾಕು ನಾಯಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಬೆನ್ನಲ್ಲೇ ಊರವರು ನಡೆಸಿದ ಪರಿಶೋಧನೆಯಲ್ಲಿ ಜೀಪು ಮದ್ದುಗುಂಡು ಸಹಿತ ಬೇಟೆ ಸಂಘದ ಓರ್ವನನ್ನು ಪತ್ತೆ ಮಾಡಲಾಗಿದ್ದು ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಹಂದಿಯನ್ನು ಕೊಲ್ಲಲು ಇಟ್ಟ ಸ್ಫೋಟಕ ವಸ್ತು ಸಿಡಿದು ಸಾಕು ನಾಯಿ ಸಾವನ್ನಪ್ಪಿದ ಬೆನ್ನಲ್ಲೇ ಸ್ಥಳೀಯರು ನಡೆಸಿದ ಹುಡುಕಾಟದಲ್ಲಿ ಶಂಕಿತ ರೀತಿಯಲ್ಲಿ ಒಂದು ಜೀಪು ಹಾಗೂ ಓರ್ವ ವ್ಯಕ್ತಿಯನ್ನು ಪತ್ತೆ ಹಚ್ಚಲಾಯಿತು. ಮಾಹಿತಿ ತಿಳಿದು ಆಗಮಿಸಿದ ಕುಂಬಳೆ ಸರ್ಕಲ್ ಇನ್ಸ್ಪೆಕ್ಟರ್ ಕೆಪಿ ವಿನೋದ್ ಕುಮಾರ್, ಎಸ್ಐ ಗಣೇಶನ್, ಎಎಸ್ಐ ಮೊದಲಾದವರ ನೇತೃತ್ವದ ಪೊಲೀಸರು ಓರ್ವನನ್ನು ಬಂಧಿಸಿದ್ದಾರೆ. ಕುಂಡಗೋಯಿ ನಿವಾಸಿ ಒಣ್ಣಿ ಕೃಷ್ಣನ್ ಬಂಧಿತ ಆರೋಪಿ. ಈತನ ಕೈಯಿಂದ 2 ಗುಂಡು ಪತ್ತೆ ಹಚ್ಚಲಾಗಿದೆ. ಗುರುವಾರ ರಾತ್ರಿ 9:30 ವೇಳೆ ಹೇರೂರು ಬಳಿ ಈ ಘಟನೆ ನಡೆದಿದೆ. ಹೇರೂರು ಮೀಪ್ರಿ ಎಂಬಲ್ಲಿನ ಭಾಸ್ಕರ ಎಂಬವರ ಸಾಕುನಾಯಿ ಸ್ಫೋಟದಿಂದಾಗಿ ಸತ್ತಿತ್ತು. ಭಾರೀ ಶಬ್ದ ಕೇಳಿ ಓಡಿ ಬಂದ ಸ್ಥಳೀಯರು ಪರಿಶೋಧಿಸಿದಾಗ ಓರ್ವ ವ್ಯಕ್ತಿ ಜೀಪಿನ ಹತ್ತಿರ ಶಂಕಿತ ರೀತಿಯಲ್ಲಿ ನಿಂತಿರುವುದು ಕಂಡುಬಂತು. ಕೂಡಲೇ ಕುಂಬಳೆ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು. ಪೊಲೀಸರು ಆಗಮಿಸಿ ವಿಚಾರಣೆ ನಡೆಸಿದಾಗ ಈತ ಬೇಟೆ ತಂಡದ ಸದಸ್ಯ ಎಂದು ತಿಳಿದು ಬಂತು. ಜೀಪನ್ನು ಪರಿಶೋಧನೆ ನಡೆಸಿದಾಗ 2 ಮದ್ದುಗುಂಡು ಲಭಿಸಿದೆ. ಬೇಟೆ ತಂಡದಲ್ಲಿ 10ರಷ್ಟು ಸದಸ್ಯರಿದ್ದರೆಂದು ತಿಳಿದು ಬಂದಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಜಿಲ್ಲೆಯಲ್ಲಿ 3 ವರ್ಷಗಳ ನಡುವೆ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಯಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡುಬಂದಿದೆ. ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಡಿ ಹಂಟ್ ಅನ್ನು ತೀವ್ರಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪೊಲೀಸರು ಅಬಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದ ಮಾದಕ ವಸ್ತು ಪ್ರಕರಣಗಳ ಸಂಖ್ಯೆ ಹೆಚ್ಚಿದೆ. ಕಳೆದ 3 ವರ್ಷಗಳ ನಡುವೆ ಜಿಲ್ಲೆಯಲ್ಲಿ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಯ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಅದಕ್ಕಾಗಿ ಜಿಲ್ಲೆಯಲ್ಲಿ ಆಪರೇಷನ್ ದಿ ಹಂಟ್ ತೀವ್ರಗೊಳಿಸಲಾಗಿದೆ. ಮಾದಕ ವಸ್ತುವಿನ വിരുദ്ധವಿರುವ ಹೋರಾಟದಲ್ಲಿ ತೀವ್ರವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ജില്ലാ പോലീസ് വരിഷ്ഠാധികാരി ഡി ശിൽപ ಹೇಳಿದರು. ഈ സേഫ് കാസർഗോഡ് ഭാഗമായി കഴിഞ്ഞ വർഷം നമ്മൾ 925 കേസസ് രജിസ്റ്റർ ചെയ്തിട്ടുണ്ട്. അതിൽ 4 കിലോസ് 730 ഗ്രാംസ് MDMA പിടിച്ചിട്ടുണ്ട് കഴിഞ്ഞ വർഷത്തിൽ. പിന്നെ ഗാഞ്ച 37 kg ഗാഞ്ച പിടിച്ചിട്ടുണ്ട്. പിന്നെ മെറ്റഫെറ്റമിൻ 96 ഗ്രാംസ് പിടിച്ചിട്ടുണ്ട്. പിന്നെ ഒരു ഗാഞ്ച പ്ലാന്റ് പിടിച്ചിട്ടുണ്ട്. അതുപോലെ തന്നെ ഈ വർഷം നമ്മൾ 33 kg ഗാഞ്ച, 312 ഗ്രാം MDMA, 48 ഗ്രാം ഹഷിഷ് ഓയിൽ, ഇത്ര ക്വാണ്ടിറ്റി NDPS സബ്സ്റ്റൻസസ് പിടിച്ചിട്ടുണ്ട്. 239 കേസസ് ഇപ്പോൾ ലാസ്റ്റ് 2 months നമ്മൾ പിടിച്ചിട്ടുണ്ട്. അതിൽ 6 കമേഴ്ഷ്യൽ ക്വാണ്ടിറ്റി കേസസ് ആണ്. കഴിഞ്ഞ വർഷം നമ്മൾ ടോട്ടൽ 12 കമേഴ്ഷ്യൽ ക്വാണ്ടിറ്റി കേസസ് പിടിക്കാൻ പറ്റിയിട്ടുണ്ട്. ಜಿಲ್ಲೆಯಾದ್ಯಂತ 10 ದಿನಗಳಲ್ಲಿ 1807 ತಪಾಸಣೆಯನ್ನು ನಡೆಸಲಾಗಿದೆ. 134 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಅವರು ಹೇಳಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಬದಿಯಡ್ಕದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಬೆಂಕಿ ಅವಘಡ. ಪೆರಡಾಲದ ಮೊಹಮ್ಮದ್ ಎಂಬವರ ಮಾಲಕತ್ವದಲ್ಲಿರುವ FMB ಸರ್ವಿಸ್ ಸೆಂಟರ್ನಲ್ಲಾಗಿದೆ ಬೆಂಕಿ ಅವಘಡ ಸಂಭವಿಸಿರುವುದು. ಶುಕ್ರವಾರ ಮುಂಜಾನೆಯಾಗಿದೆ. ಬದಿಯಡ್ಕ ಟೌನ್ನಲ್ಲಿ ಕಾರ್ಯಾಚರಿಸುತ್ತಿರುವ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿರುವುದು. ಪೆರಡಾಲದ ಮೊಹಮ್ಮದ್ ಎಂಬವರ FMB ಸರ್ವಿಸ್ ಸೆಂಟರ್ ಎಂಬ ಅಂಗಡಿಗಾಗಿದೆ ಬೆಂಕಿ ತಗಲಿರುವುದು. ಮಾಹಿತಿ ತಿಳಿದು ಕಾಸರಗೋಡಿನಿಂದ 2 ಯೂನಿಟ್ ಫೈರ್ ಫೋರ್ಸ್ ಸ್ಥಳಕ್ಕೆ ಆಗಮಿಸಿ ಹಲವು ಗಂಟೆಗಳ ಪರಿಶ್ರಮದ ನಂತರ ಬೆಂಕಿ ನಂದಿಸಲಾಯಿತು. ರಿಪೇರಿಗಾಗಿ ತಂದಿದ್ದ ಫ್ಯಾನ್, ಮಿಕ್ಸಿ, ಇಂಡಕ್ಷನ್ ಕುಕ್ಕರ್, ಟಿವಿ ಎಂಬಿಯುಗಳು ಹೊತ್ತಿ ನಾಶವಾಗಿದೆ. ಸೀನಿಯರ್ ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ VM ಸತೀಶನ್, ಫೈರ್ ಆ್ಯಂಡ್ ರೆಸ್ಕ್ಯೂ ಆಫೀಸರ್ H ಉಮೇಶನ್, ಅರುಣ್ ಕುಮಾರ್, JB ಜಿಜೋ, S ಅಭಿಲಾಷ್, ಚಾಲಕ ಅಜೇಶ್ KR, ಶಾಬಿಲ್, ಹೋಮ್ ಗಾರ್ಡ್ ಶ್ರೀಜಿತ್ ಮುಂತಾದವರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಪ್ರಜಾಸತ್ತಾತ್ಮಕ ಮಹಿಳಾ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ PC ಜುಬೈದಾ ಉದ್ಘಾಟಿಸಿದರು. ಮಹಿಳಾ ಸ್ಥಿತಿಗತಿ, ಮಹಿಳಾ ಸುರಕ್ಷತೆ ಎಂಬ ಸಂದೇಶದೊಂದಿಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಮಹಿಳಾ ಸ್ನೇಹಿ ಕೆಲಸದ ಸ್ಥಳಗಳು, ಸಮಸ್ಯೆಗಳು ಮತ್ತು ಪರಿಹಾರಗಳು ಎಂಬ ವಿಷಯದ ಕುರಿತು ಮಹಿಳಾ ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು. ವಿದ್ಯಾನಗರ ಸಿಡ್ಕೋ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರಜಾಸತ್ತಾತ್ಮಕ ಮಹಿಳಾ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ PC സുബൈദ ഉദ്ഘാಟಿಸಿದರು. ആഗോള തലത്തിൽ തന്നെ ഒരു സർവേ റിപ്പോർട്ട് എടുത്തപ്പം അവർ പറയുന്നത് ഇനിയും സ്ത്രീ ശാക്തീകരിക്കപ്പെടണമെങ്കിൽ അല്ലെങ്കിൽ സ്ത്രീ എന്താ പറയുക സാമ്പത്തികമായിട്ടും അതുപോലെ തന്നെ സമത്വമായിട്ടും ഒക്കെ സ്ത്രീകൾ ഒരുപോലെ സ്ത്രീ പുരുഷ സമത്വത്തിലേക്ക് എത്തണമെങ്കിൽ ഇനിയും 139 വർഷങ്ങൾ കഴിയണമെന്നാണ് അന്താരാഷ്ട്ര തലത്തിലെ റിപ്പോർട്ടുകൾ നമ്മളോട് പറഞ്ഞു. ഇനിയും 139 വർഷം കഴിയണം. നമുക്കറിയാം, നമ്മളിപ്പം സ്ത്രീ പുരുഷ സമത്വം എന്ന് പറയുമ്പം നമ്മളെ സംബന്ധിച്ചിടത്തോളം, പ്രത്യേകിച്ച് കേരളത്തെ സംബന്ധിച്ചിടത്തോളം ഒരുപാട് മാറ്റങ്ങളിലേക്ക് നമ്മൾ വന്നിട്ടുണ്ട്. ಜಿಲ್ಲಾಧ್ಯಕ್ಷ ಮಧು ಕರಿಂಬಿಲ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಪಾಧ್ಯಕ್ಷೆ ಅರ್ಜಿತಾ ಪಿ ಮಹಿಳೆಯರ ಸ್ಥಿತಿಗತಿ ಮತ್ತು ಮಹಿಳಾ ಸುರಕ್ಷತೆ ಎಂಬ ವಿಷಯದ ಕುರಿತು ನಡೆಸಿದ ಸಮೀಕ್ಷಾ ವರದಿಯನ್ನು ಮಂಡಿಸಿದರು. NGO ಯೂನಿಯನ್ ರಾಜ್ಯ ಸಮಿತಿ ಸದಸ್ಯೆ V ಶೋಭಾ, KSTA ರಾಜ್ಯ ಸಮಿತಿ ಸದಸ್ಯೆ ಲಸಿತಾ NK ಪ್ರತಿಕ್ರಿಯೆ ಮತ್ತು KGOA ರಾಜ್ಯ ಸಮಿತಿ ಸದಸ್ಯೆ DL ಸುಮಾ ಕ್ರೋಢೀಕರಣ ನಡೆಸಿದರು. ಜಿಲ್ಲಾ ಜೊತೆ ಸಂಚಾಲಕಿ ಅನಿತಾ K ಸುರಕ್ಷತಾ ಕ್ರಮಗಳ ಕುರಿತು ವರದಿ ಮಂಡಿಸಿದರು. KGOA ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯ V ಚಂದ್ರನ್ ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ KV ರಾಘವನ್ ಸ್ವಾಗತಿಸಿ ಜೊತೆ ಸಂಚಾಲಕಿ D ದಿವ್ಯಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಲಪ್ರಾಧಿಕಾರದ 1 ಹನಿ ನೀರು ಉಪಯೋಗಿಸದ ಮಂಜೇಶ್ವರ ವರ್ಕಾಡಿಯ ವಯೋವೃದ್ಧೆಗೆ 17,725 ಬಿಲ್ ಲಭಿಸಿದ್ದು, ಬೆನ್ನಲ್ಲೇ ಜಪ್ತಿ ನೋಟಿಸ್ ನೀಡಿದ ಘಟನೆಯ ಕುರಿತು KC ನ್ಯೂಸ್ ವರದಿ ಮಾಡಿತ್ತು. ಇದರ ನಂತರ ವರ್ಕಾಡಿ ಪಂಚಾಯತ್ನಲ್ಲಿ ನಡೆದ ಸಭೆಯಲ್ಲಿ ಜಪ್ತಿ ನೋಟಿಸ್ ಹಿಂಪಡೆಯಲು ತೀರ್ಮಾನಿಸಲಾಯಿತು.
ಜಲಪ್ರಾಧಿಕಾರದ ಒಂದು ಹನಿ ನೀರು ಉಪಯೋಗಿಸದ ಮಂಜೇಶ್ವರ ತಾಲೂಕಿನ ವರ್ಕಾಡಿಯ ವಯೋವೃದ್ಧೆಗೆ 17,725 ಬಿಲ್. ಏನಾಯಿತು ಎಂದು ಅರಿಯುವ ಮುನ್ನವೇ ಜಪ್ತಿ ನೋಟಿಸ್ ಬಂದಿದೆ. ವರ್ಕಾಡಿಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ 80 ವರ್ಷದ ಯಮುನಾ ಅವರ ವಿರುದ್ಧವಾಗಿದೆ ಅಧಿಕಾರಿಗಳು ಕ್ರಮ ಕೈಗೊಂಡಿರುವುದು. ಜಲಪ್ರಾಧಿಕಾರದ ಪೈಪ್ಲೈನ್ ಕನೆಕ್ಷನ್ ಉಪಯೋಗಿಸದೇ ಇರುವವರಾಗಿದ್ದಾರೆ ಯಮುನಾ. ಅಲ್ಲದೆ ಹಲವು ಸಂದರ್ಭದಲ್ಲಿ ತಮ್ಮ ಸಂಬಂಧಿಕರ ಮನೆಯಲ್ಲಿ ಯಮುನಾ ಇರುತ್ತಿದ್ದರು. ಕನೆಕ್ಷನ್ ಇದ್ದರೂ ಕೂಡ ಕೆಲ ಸಮಯಗಳ ಹಿಂದೆ ಪೈಪ್ ಮುರಿದು ಹೋಗಿತ್ತು. ಉಪಯೋಗಿಸದ ನೀರಿಗೆ ಬಿಲ್. ಅದರ ಬೆನ್ನಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ ಪ್ರಶಾಂತನ್ ವಿ ಅವರ ನೇತೃತ್ವದಲ್ಲಿ ಜಪ್ತಿ ನೋಟಿಸ್ ಕಳುಹಿಸಿರುವುದರ ಜೊತೆಗೆ ಏನು ಮಾಡಬೇಕೆಂದು ತೋಚದ ಸ್ಥಿತಿಯಲ್ಲಿದ್ದರು ಯಮುನಾ. ಅನ್ಯಾಯ ಕ್ರಮವಾಗಿದೆ ಯಮುನಾ ಅವರ ವಿರುದ್ಧ ತೆಗೆದುಕೊಂಡಿರುವುದು. ಈ ಬಗ್ಗೆ KCN ನ್ಯೂಸ್ ವರದಿ ಮಾಡಿದ ಬೆನ್ನಲ್ಲೇ ಇದು ವಿವಾದವಾಗಿ ಬದಲಾಯಿತು. ಹೋರಾಟಕ್ಕೆ ಜಯ. ಯಮುನಾ ನಿಟ್ಟುಸಿರು ಬಿಡುವಂತಾಗಿದೆ. ಉಪಯೋಗಿಸದ ನೀರಿಗೆ ಜಪ್ತಿ ನೋಟಿಸ್ ಲಭಿಸಿ ಹಣ ಪಾವತಿಸಲು ಸಾಧ್ಯವಾಗದೇ ಇದ್ದ ಯಮುನಾ ಅವರು ಈಗ ನಿಟ್ಟುಸಿರು ಬಿಡುತ್ತಿದ್ದಾರೆ. ವರ್ಕಾಡಿ ಪಂಚಾಯತ್ ನಿವಾಸಿಯಾದ ಯಮುನಾ ಅವರಿಗೆ ಕೇರಳ ಜಲ ಪ್ರಾಧಿಕಾರ ಜಪ್ತಿ ನೋಟಿಸ್ ನೀಡಿತ್ತು. ಮಾಹಿತಿ ತಿಳಿದು KCN ಚಾನೆಲ್ನಲ್ಲಿ ಯಮುನಾರವರಿಗೆ ಆದ ಅನ್ಯಾಯದ ಕುರಿತು ಪ್ರಸಾರ ಮಾಡಲಾಗಿತ್ತು. ಇದರ ನಂತರ ವರ್ಕಾಡಿ ಪಂಚಾಯತ್ನಲ್ಲಿ ನಡೆದ ಸಭೆಯಲ್ಲಿ ಜಪ್ತಿ ನೋಟಿಸ್ ಹಿಂಪಡೆಯಲು ತೀರ್ಮಾನಿಸಲಾಯಿತು. ಇದರೊಂದಿಗೆ ಯಮುನಾ ಅವರು ನಿಟ್ಟುಸಿರು ಬಿಟ್ಟರು. ವರ್ಕಾಡಿ ಪಂಚಾಯತ್ನ ತಚ್ಚಿರಿ ನಿವಾಸಿಯಾಗಿರುವಂತಹ ಯಮುನಕ್ಕನಿಗೆ ಒಂದು ಹನಿ ನೀರನ್ನು ಕೂಡ ಉಪಯೋಗಿಸದೇ ಇರುವ ಸಂದರ್ಭದಲ್ಲಿ ಕೇರಳ ಜಲ ಪ್ರಾಧಿಕಾರ ನಿರಂತರವಾಗಿ ಅವರಿಗೆ ಸಾವಿರಾರು ಮೊತ್ತದ ಬಿಲ್ಲನ್ನು ನೀಡುತ್ತಲೇ ಇತ್ತು. ವಿಧವೆ ಆಗಿರುವ ಒಬ್ಬಂಟಿಯಾಗಿ ಒಂದು ಮನೆಯಲ್ಲಿ ಜೀವಿಸಿರುವಂಥ ಯಮುನಕ್ಕನಿಗೆ ಈ ರೀತಿ ನಿರಂತರವಾಗಿ ಬಿಲ್ಲು ಬರ್ತಾ ಇತ್ತು. ಅದನ್ನು ಪಾವತಿಸಲಿಕ್ಕೆ ಯಮುನಕ್ಕನಿಂದ ಖಂಡಿತ ಸಾಧ್ಯವಾಗಿರಲಿಲ್ಲ. ಇದೀಗ ಜಪ್ತಿ ನೋಟಿಸ್ ಕೂಡ ಬಂತು. 17,000 ರೂಪಾಯಿ ಮೊತ್ತವನ್ನು ಕಾಣಿಸಿಕೊಂಡು ವಾಟರ್ ಅಥಾರಿಟಿ ರೆವಿನ್ಯೂ ರಿಕವರಿಗೋಸ್ಕರ ಕಂದಾಯ ಇಲಾಖೆಯ ಮೂಲಕ ಜಪ್ತಿ ನೋಟಿಸನ್ನು ಕೂಡ ನಡೆಯಿತು. ಈ ವಿವರವನ್ನು ಮಾಧ್ಯಮಗಳು, ಜನಪ್ರತಿನಿಧಿಗಳು ಹಾಗೂ ನಾಗರಿಕರು ಒಗ್ಗಟ್ಟು ಸೇರಿಕೊಂಡು ಯಮುನಕ್ಕನಿಗೆ ಬೆಂಬಲವನ್ನು ಸೂಚಿಸಿಕೊಂಡು ಇದರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕಂತೇಳಿ ಹೋರಾಟಕ್ಕಿಳಿಯಿತು. ಅದರ ಫಲವಾಗಿ ಇವತ್ತು ಜಲ ಪ್ರಾಧಿಕಾರದ ಒಂದು ಅದಾಲತ್ ಏನಿದೆ, ಆ ಅದಾಲತಿನಲ್ಲಿ ಯಮುನಕ್ಕನನ್ನು ಅಲ್ಲಿಗೆ ಕರೆಸಿಕೊಂಡು ಕೂಲಂಕುಷವಾದ ತನಿಖೆಯನ್ನು ನಡೆಸಿದಾಗ ಯಮುನಕ್ಕನಿಗೆ ಆ ಒಂದು ಜಪ್ತಿ ಕ್ರಮದಿಂದ ಹಿಂಪಡೆಯುವಂತೆ ಕಂದಾಯ ಇಲಾಖೆಗೆ ಜಲ ಪ್ರಾಧಿಕಾರ ಸೂಚನೆ ನೀಡಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಬ್ಲೆಸ್ಡ್ ಹವರ್ ಎಂಬ ಹೆಸರಿನಲ್ಲಿ ಕೋಲಾಯಿ ವತಿಯಿಂದ ಕೋಲಾಯಿ ಲೈಬ್ರರಿ ಹಾಲ್ನಲ್ಲಿ ಇಫ್ತಾರ್ ಸಂಗಮ ಆಯೋಜಿಸಲಾಯಿತು. ಇಬ್ರಾಹಿಂ ಬಾಂಗೂಡ್ ಹಾಗೂ ಹನೀಫ್ ತುರುತಿ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಸಂಗಮದಲ್ಲಿ ಹಲವಾರು ಮಂದಿ ವಿಶ್ವಾಸಿಗಳು ಭಾಗವಹಿಸಿದ್ದರು. ಇಬ್ರಾಹಿಂ ಬಾಂಗೂಡ್ ಹಾಗೂ ಹನೀಫ್ ತುರುತಿ ಅವರ ನೇತೃತ್ವದಲ್ಲಿ ಕೋಲಾಯಿ ವತಿಯಿಂದ ಬ್ಲೆಸ್ಡ್ ಹವರ್ ಎಂಬ ಹೆಸರಿನಲ್ಲಿ ಇಫ್ತಾರ್ ಸಂಗಮ ಆಯೋಜಿಸಲಾಯಿತು. ಕೋಲಾಯಿ ಲೈಬ್ರರಿ ಹಾಲ್ನಲ್ಲಿ ಆಯೋಜಿಸಿದ್ದ ಸಂಗಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಖ್ಯಾತ ವಿದ್ವಾಂಸ ಹಾಗೂ ವಾಗ್ಮಿ ಖಲೀಲ್ ಹುದವಿ ಉಪವಾಸದ ಕುರಿತು ವಾಚನ ಹಾಗೂ ಪವಿತ್ರ ಗ್ರಂಥವನ್ನು ಪ್ರಸ್ತುತಪಡಿಸಿದ ತಿಂಗಳಿನ ಕುರಿತು ಮಾತನಾಡಿದರು. ഒന്നാമത്തെ ആയത്തിൽ മതവിദ്യാഭ്യാസമായി, രണ്ടാമത്തെ ആയത്തിൽ ഭൗതികമായ സെക്യുലർ വിദ്യാഭ്യാസമായി, മൂന്നാമത്തെ ആയത്ത് പറയുന്നത് പേന കൊണ്ട് എഴുതാൻ പഠിപ്പിച്ച നിന്റെ നാഥന്റെ നാമത്തിൽ വായിക്കണമെന്നാണ്. അപ്പൊ എഴുത്തും വായനയെയും പരിശുദ്ധ ഇസ്ലാം നന്നായി പ്രോത്സാഹിപ്പിക്കുകയാണ്. അവസാനമായി അഞ്ചാമത്തെ ആയത്തിൽ പറയുന്നത് അല്ലമൽ ഇൻസാന മാ ലം യഅലം, അറിയാത്ത ഒരുപാട് കാര്യങ്ങൾ ജനങ്ങൾക്ക് പഠിപ്പിച്ചു കൊടുത്ത നിന്റെ നാഥന്റെ നാമത്തിൽ വായിക്കണം എന്നുള്ളത്. ತಾಲೂಕು ಲೈಬ್ರರಿ ಕೌನ್ಸಿಲ್ನ ಹಾಗೂ ಜಿಲ್ಲಾ ಲೈಬ್ರರಿ ಕೌನ್ಸಿಲ್ನ ವಕ್ತಾರರಾದ ಪಿ ದಾಮೋದರನ್, ಕೆ ರವೀಂದ್ರನ್, ಟಿ ಕೆ ರಾಜಶೇಖರನ್, ಕೆವಿ ಸಜೇಶ್, ಎಸ್ವಿ ಅಶೋಕ್ ಕುಮಾರ್, ವಿವಿಧ ಲೈಬ್ರರಿಗಳನ್ನು ಪ್ರತಿನಿಧಿಸಿ ಕೆ ಮಣಿಕಂಠನ್, ಸಿ ಮುರಳೀಧರನ್, ನಾಸರ್ ಕುರಿಕಲ್, ಟಿ ಗಂಗಾಧರನ್, ಕೆಎಚ್ ಮುಹಮ್ಮದ್, ಲೇಖಕರಾದ ಬಾಲಕೃಷ್ಣನ್ ಚೆರ್ಕಳ, ರವೀಂದ್ರನ್ ಪಾಡಿ, ಶಾಫಿ ತಿರುವತ್, ರೆಹಮಾನ್ ಮುಟ್ಟತೋಡಿ, ನಹಾಸ್ ಪಿ, ಸಾಮಾಜಿಕ ಕಾರ್ಯಕರ್ತರಾದ ರಮಣಿ ಪ್ರಕಾಶ್, ವೇಣು ಕಣ್ಣನ್ ಮುಂತಾದ ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಿದ್ದರು. ഒരു ഇഫ്താറിൻ്റെ ആ ഒരു പ്രത്യേകത എന്ത് എന്ന് കാണിച്ചു കൊടുക്കാൻ വേണ്ടിയാണ് നമ്മളിതൊക്കെ ചെയ്യുന്നത്. അപ്പോൾ ഇന്നും ഈ പറഞ്ഞ പോലെ ലൈബ്രറി കൗൺസിലിൻ്റെ ആൾക്കാരും മറ്റുള്ള എല്ലാവരും ജാതി മതമൊന്നും നോക്കാതെ ഇതെല്ലാം ഒരു മാനവികതയുടെ ഒരു ഇതായിട്ടാണ് നമ്മൾ കാണുന്നത്. ഓണമായാലും ന്യൂ ഇയർ പരിപാടിയായാലും ഈ പറഞ്ഞ നോമ്പ് തുറയായാലും അപ്പോൾ അത് ഇക്കൊല്ലും വളരെ ഭംഗിയായി നമ്മൾ ചെയ്ത് മാക്സിമം ആൾക്കാരൊക്കെ വിളിച്ച് ഇനി ഭാവിയിലും ഇനി ഫ്യൂച്ചറിലും നമ്മൾ ഗംഭീരമായി ഇതുപോലെ തന്നെ ഇതിനേക്കാളും കൂടുതൽ നമുക്ക് ചെയ്യണമെന്നുണ്ട്. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬಂಡಿಜಾಲ್ನಲ್ಲಿರುವ ಅಸ್ರೆ ಅಕಾಡೆಮಿಯ ಹೊಸ ಶೈಕ್ಷಣಿಕ ಯೋಜನೆಯಾದ ಅಸ್ರೆ ವಿಷನ್ 35 ಘೋಷಣೆ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಜಮಿಯತುಲ್ ಉಲಮಾ ಹಿಂದ್ ಕೇರಳ ಪ್ರಧಾನ ಕಾರ್ಯದರ್ಶಿ ಉಸ್ತಾದ್ ಅಲಿಯಾರ್ ಕಾಸಿಮಿ ಘೋಷಣೆ ಮಾಡಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಕಾಸರಗೋಡು ಬಂಡಿಚಾಲ್ನಲ್ಲಿರುವ ಆಸರೆ ಅಕಾಡೆಮಿಯ ಹೊಸ ಶೈಕ್ಷಣಿಕ ಯೋಜನೆಯಾದ ಆಸರೆ ವಿಷನ್ 35 ಘೋಷಣೆ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಜಾಮಿಯತುಲ್ ಉಲಮಾ ಹಿಂದ್ ಕೇರಳ ಪ್ರಧಾನ ಕಾರ್ಯದರ್ಶಿ ಉಸ್ತಾದ್ ಅಲಿಯಾರ್ ಕಾಸ್ಮಿ ಘೋಷಣೆ ಮಾಡಲಿದ್ದಾರೆ. ಯೋಜನೆಯ ಸಮರ್ಪಣೆಯನ್ನು ಅಕಾಡೆಮಿ ಚೇರ್ಮನ್ ಮತ್ತು ಉದ್ಯಮಿ ಶಾಹುಲ್ ಹಮೀದ್ ನೆರವೇರಿಸಲಿದ್ದಾರೆ. ಗವರ್ನಿಂಗ್ ಕೌನ್ಸಿಲ್ ವೈಸ್ ಚೇರ್ಮನ್ ಬಶೀರ್ ಮುಹಿದ್ದೀನ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഇന്ന് എല്ലാവരും വളരെ ഭീതിയിലാണ്. സ്വന്തം മക്കളാൽ മരിക്കപ്പെടുമോ എന്ന് ആശങ്കിക്കുന്ന മാതാപിതാക്കളുടെ എണ്ണം കൂടിക്കൊണ്ടിരിക്കുന്ന ഒരു ലോകത്താണ് നമ്മൾ ജീവിക്കുന്നത്. കുട്ടികളിലുള്ള മൂല്യവിചാരം പറ്റെ തകർന്നുകൊണ്ടിരിക്കുകയും സമൂഹത്തിൽ ലിബറൽ ചിന്തകൾ വലിയ അളവിൽ സ്വാധീനം ചെലുത്തുകയും അതുപോലെ തന്നെ ജീവിതം അലക്ഷ്യമായി തീരുകയും എങ്ങനെയെങ്കിലും ജീവിച്ചാൽ മതി എന്നുള്ളൊരു മാനസികാവസ്ഥയിൽ വലിയ അളവിൽ ലഹരിക്ക് കുട്ടികൾ അടിപ്പെടുകയും ചെയ്യുന്നു. അശ്രീ വിഷൻ ഈ ഒരു അക്കാഡമിക് പ്രൊജക്റ്റിലൂടെ ഉദ്ദേശിക്കുന്നത് ഖുർആനെ അതിൻ്റെ മതമേഖലയിൽ നിന്ന് പഠിക്കുക എന്നതിനേക്കാൾ അപ്പുറത്ത് അതിൻ്റെ സാമൂഹികവും സാംസ്കാരികവുമായിട്ടുള്ള വശങ്ങൾക്ക് ശക്തമായ ഊന്നൽ കൊടുത്തുകൊണ്ട് ഒരു നല്ല സൊസൈറ്റിയെ ഉണ്ടാക്കിയെടുക്കാൻ മുസ്ലിം സമൂഹത്തിനും അവരുടേതായ പങ്ക് വഹിക്കാൻ കഴിയുന്ന ഒരു സാഹചര്യം ഉണ്ടായിക്കിട്ടണം എന്നുള്ളതാണ്. അശ്രീ വിഷൻ 2035 എന്ന ഈ പ്രൊജക്റ്റ് പ്രഖ്യാപിക്കുന്നതുമായൊരു പരിപാടി 10-ാം തീയതി തിങ്കളാഴ്ച അശ്രീ അക്കാഡമിയിൽ വെച്ച് നടക്കുകയാണ്. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಹಬೀಬ್ ಮಸೂದ್, ಸಿಇಒ ಜಲೀಲ್ ಪಡನ್ನ, ಟ್ರಸ್ಟ್ ಸದಸ್ಯ ಅಬ್ದುಲ್ ಖಾದರ್, ಮೊಹಮ್ಮದ್ ಕಾಸಿಮಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕೆಯ ಹಿರಿಮೆಗಳನ್ನು ಅನಾವರಣಗೊಳಿಸುವ ಕಲಿಕೋತ್ಸವ ಹಾಗೂ ಪ್ರತಿಭೋತ್ಸವ ಅದ್ದೂರಿಯಾಗಿ ಜರುಗಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ ನೌಫಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕೆಯ ಹಿರಿಮೆಗಳನ್ನು ಅನಾವರಣಗೊಳಿಸುವ ಕಲಿಕೋತ್ಸವ ಹಾಗೂ ಪ್ರತಿಭೋತ್ಸವ ಅದ್ದೂರಿಯಾಗಿ ಜರುಗಿತು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ ನೌಫಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗೋಲ್ಡನ್ ರೆಹಮಾನ್ ಮುಖ್ಯ ಅತಿಥಿಯಾಗಿದ್ದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್ ಅಧ್ಯಕ್ಷತೆ ವಹಿಸಿದ್ದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಜೀದ್ ಪಚ್ಚಂಬಳ, ಅಬ್ದುಲ್ ರೆಹಮಾನ್, ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ರಾಜಗೋಪಾಲ್, ಮಂಜೇಶ್ವರ ಬಿಆರ್ಸಿಯ ಬಿಪಿಸಿ ಸುಮಾದೇವಿ, ಶಾಲಾ ಎಸ್ಎಂಸಿ ಸದಸ್ಯ ಫಾರೂಕ್, ಜಿಎಂಎಲ್ಪಿಎಸ್ ತೋಟ ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಇಸ್ಮೈಲ್ ಎಂ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಂಜೇಶ್ವರ ಉಪಜಿಲ್ಲಾ ವಿದ್ಯಾಧಿಕಾರಿ ರಾಜಗೋಪಾಲ್ ಅವರನ್ನು ಶಾಲಾ ವತಿಯಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಅಲ್ಮಹಿರ್ ಅರೇಬಿಕ್ ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಯಿತು. ನೂತನವಾಗಿ ನೇಮಕಗೊಂಡ ಶಿಕ್ಷಕಿಯರಾದ ಐಶ್ವರ್ಯ ಹಾಗೂ ಆಯಿಷತ್ ಸೈನಾಸ್ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಊಟದ ತಟ್ಟೆಯನ್ನು ಕೊಡುಗೆಯಾಗಿ ನೀಡಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದಿ ಸ್ವಾಗತಿಸಿ ಮುಖ್ಯ ಶಿಕ್ಷಕ ರಿಯಾಜ್ ಪೆರಿಂಗಡಿ ಧನ್ಯವಾದವಿತ್ತರು. ಶಿಕ್ಷಕ ಬಶೀರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಂತರ ವಿವಿಧ ತರಗತಿ ಮಟ್ಟದಲ್ಲಿ ಜರುಗಿದ ಉತ್ತಮ ಕಲಿಕಾ ಚಟುವಟಿಕೆಗಳ ಆಯ್ದ ಕಲಿಕಾ ಹಿರಿಮೆಗಳ ಪ್ರದರ್ಶನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಠ್ಯ ಚಟುವಟಿಕೆ ಹಾಗೂ ಮನರಂಜನೆಯೊಂದಿಗೆ ಒಂದು ವಾರ ನಡೆಯುವ ಕಲಿಕೋತ್ಸವಕ್ಕೆ ಕೂಟಕನಿ ಜಿಯುಪಿ ಶಾಲೆಯಲ್ಲಿ ಚಾಲನೆ ದೊರಕಿತು. ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮಕ್ಕಳ ಶೈಕ್ಷಣಿಕ ಸಾಧನೆಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿರುವುದು. ಪಠ್ಯ ಚಟುವಟಿಕೆ ಹಾಗೂ ಮನೋರಂಜನೆಯೊಂದಿಗೆ ಒಂದು ವಾರ ನಡೆಯುವ ಕಲಿಕೋತ್ಸವಕ್ಕೆ ಕೂಟಕಣಿ ಜಿಯುಪಿ ಶಾಲೆಯಲ್ಲಿ ಚಾಲನೆ ದೊರಕಿತು. ವಿವಿಧ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಶೈಕ್ಷಣಿಕ ಸಾಧನೆಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅಕಾಡೆಮಿಕ್ ಉತ್ಸವವನ್ನು ಅದ್ದೂರಿ ಆಚರಣೆಯೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶೈಕ್ಷಣಿಕ ವರ್ಷದ ಆರಂಭದಿಂದ ಇಲ್ಲಿಯವರೆಗೆ ಮಕ್ಕಳು ಕಲಿತ ಪಾಠಗಳನ್ನು ಸೃಜನಶೀಲರಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದರು. ಕಿರು ನಾಟಕಗಳು, ಸ್ಕಿಟ್ಗಳು, ಸಂವಾದ, ಮೈಮ್ ಶೋ, ಪ್ಯಾನೆಲ್ ಚರ್ಚೆ, ಚಿತ್ರರಚನೆ, ಫೋಟೋ, ಪೋಸ್ಟರ್ಗಳು ಮುಂತಾದ ವೈವಿಧ್ಯಮಯವಾದ ಆವಿಷ್ಕಾರಗಳು ಕಲಿಕೋತ್ಸವವನ್ನು ಮರೆಯದಂತೆ ಮಾಡುವ ಅನುಭವವನ್ನು ನೀಡಿತು. ಪೋಷಕರಿಗೆ ಮಾಹಿತಿ ನೀಡಿ ಎಲ್ಲ ಉಪಸ್ಥಿತಿಯನ್ನು ಪರಿಗಣಿಸಿಯಾಗಿದೆ. ಕೂಟಕಣಿ ಎಂಬ ವಿದ್ಯಾಸಂಸ್ಥೆಯಲ್ಲಿ ಕಲಿಕೋತ್ಸವಕ್ಕೆ ಸಿದ್ಧತೆ ನಡೆಸಿರುವುದು. ಪಳ್ಳಿಕರ ಗ್ರಾಮ ಪಂಚಾಯತ್ ಮೆಂಬರ್ ಎಂ ವಿಜಯನ್, ಬಾಲಂತಾಯತ್, ಎ ಬಾಲಕೃಷ್ಣನ್ ಎಂಬುವರು ಉಪಸ್ಥಿತರಿದ್ದರು. ಪಿಟಿಎ ಅಧ್ಯಕ್ಷ ಎ ಸುಧಾಕರನ್, ಉಪಾಧ್ಯಕ್ಷ ಪ್ರದೀಪ್ ಕಾಟಂಬೈಲ್, ಮುಖ್ಯ ಶಿಕ್ಷಕರಾದ ಅನೂಪ್ ಕುಮಾರ್, ವೇಣುಗೋಪಾಲನ್, ವಿಷ್ಣುಮೋಹನ್, ಎಂಎಸ್ ಧನುಷ್ ಎಂಬುವರು ಮಾತನಾಡಿದರು. 14ರಂದು ಸಮಾಪನಗೊಳ್ಳುವ ಕಾರ್ಯಕ್ರಮದಲ್ಲಿ ಸಮಾಜದ ಕಲಾ ಸಾಂಸ್ಕೃತಿಕ ರಂಗದ ಪ್ರಮುಖರು, ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿರುವರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಂಜಾನ್ನ ಮೊದಲ ಶುಕ್ರವಾರ ಪ್ರಾರ್ಥನೆಗಳಿಂದ ತುಂಬಿದ್ದವು ಮಸೀದಿಗಳು. ಅಂಗಡಿಯನ್ನು ಧ್ವಂಸಗೊಳಿಸಿರುವುದನ್ನು ಪ್ರತಿಭಟಿಸಿ ಚೆರ್ಕಳದಲ್ಲಿ ವ್ಯಾಪಾರಿಗಳಿಂದ ಮುಷ್ಕರ. ಘಟನೆಯಲ್ಲಿ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿ ವಿದ್ಯಾನಗರ ಪೊಲೀಸರಿಂದ ಬಂಧನ. ಕುಂಬಳೆ ಹೇರೂರಿನಲ್ಲಿ ಸ್ಫೋಟಕ ವಸ್ತು ಸಿಡಿದು ಸಾಕು ನಾಯಿ ಸಾವನ್ನಪ್ಪಿದ ಘಟನೆ. ಜೀಪು ಮದ್ದುಗುಂಡು ಸಹಿತ ಬೇಟೆ ಸಂಘದ ಓರ್ವನ ಬಂಧನ. ಜಿಲ್ಲೆಯಲ್ಲಿ 3 ವರ್ಷಗಳ ನಡುವೆ ಮಾದಕ ವಸ್ತು ಮಾರಾಟ ಹಾಗೂ ಬಳಕೆಯಲ್ಲಿ ದೊಡ್ಡ ಮಟ್ಟದ ಏರಿಕೆ. ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಶಿಲ್ಪಾ. ಬದಿಯಡ್ಕದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಬೆಂಕಿ ಅವಘಡ. ರಿಪೇರಿಗಾಗಿ ತಂದಿದ್ದ ವಸ್ತುಗಳು ಹೊತ್ತಿ ನಾಶ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.